ಸರ್, ನಮ್ಮ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಅಲ್ಲಲ್ಲ, ಸಿದ್ದರಾಮಯ್ಯ ಅವ್ರ ಮೇಲೆನೆ ಯಾಕೆ ಮಾಟ ಮಂತ್ರ ಆಗುತ್ತೆ ಅಂತ ಶಕ್ತಿ ಏನು ಅನ್ನೋಂಥದ್ದು ನನ್ನ ಮೇಲೂ ಆಗಿರ್ತದ್ರಿ, ನಮಗೂ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ವಿಚಾರ ಮಾಡಿದ್ಮೇಲೆ ಗೊತ್ತಾಗ್ತದೆ. ಹಿಂದೆ ಆಗಿದೆ ಸರ್ ಈ ತರ ಏನಾದ್ರು ಮಾಟ ಮಂತ್ರಗಳು ರಾಜಕೀಯವಾಗಿ? ನನಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ನಾನು ಯಾವುದೇ ಚುನಾವಣೆಗೆ ನಿಂತರೂ ಕೂಡ ನಮ್ಮ ಹಳೆ ಮನೇಲಿದ್ದೆ, ಕ್ಯಾನ್ಸರ್ನಲ್ಲಿದ್ದಾಗ ಆ ಕಡೆ ಮನೆಯಲ್ಲಿ ಯಾವಾಗಲೂ ಬರೋರು ಏನ್ ಕತ್ತೇನೋ, ಮನೆ ಸುತ್ತನೂ ಹಳದಿ ನೀರು, ನಿಂಬೆಹಣ್ಣು ಮಳೆಗಳು ಹೊಡೆಯೋದು, ದರ ಕಟ್ಟೋದು ಅಂತವೆಲ್ಲ ಹಾಕ್ಬಿಟ್ಟು ಹೋಗ್ಬಿಡೋರು. ಬಟ್ ನಾವವರೆಲ್ಲ ನಂಬಿಕೆ ಮಾಡ್ತಾ ಇರ್ಲಿಲ್ಲ. ಅವೆಲ್ಲ ಹಾಕಿದ್ರು ಅಂತೇಳಿ ನಾನೇ ಸೋತೋದ್ನ, ಅದು ನನ್ನ ನಂಬಿಕೆನೂ ಇಲ್ಲ. ಈಗ ನೋಡಿದ್ರೆ ಸ್ವಲ್ಪ ಏನಾದ್ರು ಎಲ್ಲ ಈ ಕೇರಳದಲ್ಲೇನೋ ಮಠ ಮಂತ್ರ ಜಾಸ್ತಿ ಮಾಡ್ತಾರಂತಲ್ಲ, ಸ್ವಲ್ಪ ನೋಡೋಣ, ವಿಚಾರ ಮಾಡ್ಬರ್ತೀನಿ. ಅವೆಲ್ಲ ನೋಡಿ, ಅವೆಲ್ಲ ನಾನು ಹೆಚ್ಚು ಲಂಬಿಸಿ ಹೇಳಕ್ ಹೋಗೋದಿಲ್ಲ. ಈಗ ಏನಿದೆ, ಮೇ ತಿಂಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಕೂಡ ಆಗ್ತವೆ. ಮತ್ತೆ ಸಿದ್ದರಾಮಯ್ಯನವರು ಕೂಡ ಏನು ಸಹಾಯಕರಂತ ಹೇಳ್ತಕ್ಕಂಥದ್ದು ಸರಿಯಾದ್ದೇನಲ್ಲ. ಅವರು ಸಹಾಯಕರನ್ನೇ, ಎಲ್ಲ ಶಕ್ತಿ ಇದೆ ಅವರಿಗೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗ್ತದೆ.